ಉಡುಪಿ ಜಿಲ್ಲೆಯಾದ್ಯಂತ ಚಿರತೆ ಕಾಟ ಮಿತಿ ಮೀರಿದೆ. ಗ್ರಾಮೀಣ ಭಾಗ ಮಾತ್ರವಲ್ಲ, ನಗರದಲ್ಲೂ ಚಿರತೆ ಭಯ ಶುರುವಾಗಿದೆ. ಜಿಲ್ಲೆಯ 7 ಕಡೆ ಚಿರತೆಗೆ ಅರಣ್ಯ ಇಲಾಖೆ ಬೋನಿಟ್ಟಿದೆ. ಪಡುಬೆಳ್ಳೆ, ಕುರ್ಕಾಲು ಪರಿಸರದಲ್ಲಿ ಚಿರತೆ ಕಾಟ ಹೆಚ್ಚಾಗಿದೆ. ಆತ್ರಾಡಿಯಲ್ಲಿ ಜನವಸತಿ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿತ್ತು. ಚಿರತೆ ಕಾಟಕ್ಕೆ ಬೇಸತ್ತ ಜನ ಕೂಡಲೇ ಚಿರತೆ ಸೆರೆಗೆ ಒತ್ತಾಯಿಸಿದ್ದಾರೆ. ಗ್ರಾಮೀಣ ಭಾಗ ಮಾತ್ರವಲ್ಲ, ನಗರದಲ್ಲೂ ಚಿರತೆ ಕಾಣಿಸ್ತಾ ಇದೆ. ಹೀಗಾಗಿ ಕೂಡಲೇ ಬೋನಿಟ್ಟು ಸೆರೆ ಹಿಡಿಯುವಂತೆ ಅಲ್ಲಿನ ಸ್ಥಳೀಯರು ಆಗ್ರಹಿಸಿದ್ದಾರೆ. ಚಿರತೆಯ ದೃಶ್ಯವನ್ನ ನೋಡ್ತಾ ಇದ್ದೀರಾ ನೀವು. ಅತ್ರಾಡಿಯಲ್ಲಿ ಜನವಸತಿ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಪಡುಬೆಳ್ಳೆ, ಕುರ್ಕಾಲು ಪರಿಸರದಲ್ಲಿ ಚಿರತೆ ಕಾಣಿಸ್ತಾ ಇದೆ. ಹೀಗಾಗಿ ಜಿಲ್ಲೆಯ 7 ಕಡೆ ಚಿರತೆ ಸೆರೆಗೆ ಬೋನನ್ನ ಇಡಲಾಗಿದೆ. ಚಿರತೆ ಕಾಟಕ್ಕೆ ಜನ ಬೇಸತ್ತಿದ್ದಾರೆ. ಮೊದಲೆಲ್ಲ ಗ್ರಾಮೀಣ ಭಾಗದಲ್ಲಿ ಕಾಣಿಸ್ತಾ ಇತ್ತು, ಈಗ ನಗರದಲ್ಲೂ ಚಿರತೆ ಪ್ರತ್ಯಕ್ಷ ಆಗ್ತಾ ಇದೆ. ಉಡುಪಿ ಜಿಲ್ಲೆಯಾದ್ಯಂತ ಚಿರತೆ ಕಾಟಕ್ಕೆ ಜನ ಬೇಸತ್ತಿದ್ದಾರೆ. ಕರಾವಳಿ ಜಿಲ್ಲೆ ಉಡುಪಿಯ ಯಾವ ಮೂಲೆಗೆ ಹೋದರೂ ಕೂಡ ಈಗ ಚಿರತೆ ಕಾಟ, ಮುಖ್ಯವಾಗಿ ವಾತಾವರಣದಲ್ಲಿನ ಬದಲಾವಣೆ ಏನು ನಾವು ಗಮನಿಸ್ತಾ ಇದ್ದೇವೆ. ಚಳಿಗಾಲ ಮುಗಿದು ಬೇಸಿಗೆ ಕಾಲ ಅಂತ. ಸೊ ಈ ಸಂದರ್ಭದಲ್ಲಿ ಆಹಾರವನ್ನು ಅರಸಿಕೊಂಡು ಬರುವಂತಹ ಚಿರತೆಗಳು, ಮುಖ್ಯವಾಗಿ ಬೀದಿ ನಾಯಿಗಳಿರ್ಬೋದು, ಹಸುಗಳಿರ್ಬೋದು, ಇವುಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಬರುವಂಥ ಚಿರತೆಗಳು ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ತಮ್ಮ ಏನಂದರೆ ರಾದ್ಧಾಂತವನ್ನು ಶುರು ಮಾಡಿದ್ದಾವೆ ಅಂತಲೇ ಹೇಳಬೇಕು. ಭಾಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಈ ಹಿಂದೆ ಚಿರತೆಯ ಕಾಟ ಕಂಡು ಬರ್ತಾ ಇತ್ತು. ಆದರೆ ಈಗ ನಗರದ ಪ್ರದೇಶಗಳು ಕೂಡ ಅದರಿಂದ ಹೊರತಾಗಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲೆಯಲ್ಲಿ ಪದೇ ಪದೇ ಉಂಟಾಗುವಂಥ ಈ ಚಿರತೆ ಕಾಟಕ್ಕೆ ಬೇಸತ್ತು ಅರಣ್ಯ ಇಲಾಖೆಯವರು ಸುಮಾರು 7 ಕಡೆಗಳಲ್ಲಿ ಬೋನನ್ನು ಇಟ್ಟು ವ್ಯವಸ್ಥೆ ಮಾಡಿದ್ದಾರೆ ಚಿರತೆಯನ್ನು ಸೆರೆ ಹಿಡಿಯುವುದಕ್ಕೆ. ಆದರೂ ಕೂಡ ಎಲ್ಲೂ ಚಿರತೆ ಸೆರೆಯಾದ ಬಗ್ಗೆ ಇಷ್ಟರವರೆಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ನಾವೀಗ ನೋಡ್ತಾ ಇರುವಂಥದ್ದು ಹಿರೇಡ್ಕ ಸಮೀಪದ ಬಂಟಕಲ್ಲು ಆಸುಪಾಸಿನ ಒಂದು ನಿರ್ಜನವಾದ ಪ್ರದೇಶ. ಜನ ಓಡಾಟ ಕಡಿಮೆ ಇರುವಂಥ ಈ ಪ್ರದೇಶದಲ್ಲಿ ಕೆಲವೊಮ್ಮೆ ಹಗಲು ಹೊತ್ತಿನಲ್ಲಿ, ಹೆಚ್ಚಾಗಿ ರಾತ್ರಿ ಹೊತ್ತಿನಲ್ಲಿ ಬೀದಿ ನಾಯಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಬರುವಂಥ ಚಿರತೆಗಳು ಪದೇ ಪದೇ ಇಲ್ಲಿ ಕಾಣಿಸಿಕೊಳ್ತಾ ಇವೆ ಜನರಿಗೆ ಅನ್ನುವಂಥದ್ದು. ಕೇವಲ ಇಲ್ಲಿ ಅಂತಲ್ಲ, ಇತ್ತೀಚೆಗೆ ಆತ್ರಾಡಿಯ ಒಂದು ಪ್ರದೇಶದಲ್ಲಿ ಜನರು ಓಡಾಡುವಂಥ ರಸ್ತೆಯ ಪಕ್ಕದ ಕಾಂಪೌಂಡ್ನ ಮೇಲೆಯೇ ಚಿರತೆ ಕಾಣಿಸಿಕೊಂಡಿತ್ತು. ಇಂಥ ಅನೇಕ ಘಟನೆಗಳನ್ನು ನಾವು ಗಮನಿಸಬಹುದು. ಮುಖ್ಯವಾಗಿ ಇನ್ನಂಜೆ ರೈಲು ನಿಲ್ದಾಣ ಮತ್ತು ಪಡುಬೆಳ್ಳೆ, ಅರಸೀಕೆರೆ ಪರಿಸರದಲ್ಲಿ ಪದೇ ಪದೇ ಚಿರತೆಗಳು ಕಂಡು ಬರ್ತಾ ಇವೆ ಅನ್ನುವಂಥ ದೂರುಗಳಿವೆ. ಇನ್ನಂಜೆ ರೈಲು ನಿಲ್ದಾಣದ ಹಿಂಬದಿಯಲ್ಲಿ ಸುಮಾರು 4 ಕಡೆಗಳಲ್ಲಿ ಮತ್ತು ಅಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಸುಮಾರು 3 ಚಿರತೆಗಳು ಪ್ರತ್ಯೇಕವಾಗಿ ಕಾಣಿಸ್ಕೊಂಡಿದ್ದು ಅಂತ, ಬೇರೆ ಬೇರೆ ಚಿರತೆಗಳು ಕಾಣಿಸ್ಕೊಂಡಿದ್ದು ಒಂದೇ ಭಾಗದಲ್ಲಿ ಅನ್ನುವಂಥದ್ದು ತುಂಬ ಆತಂಕಕಾರಿಯಾದಂಥ ವಿಚಾರ. ಇನ್ನು ಪಡುಗೆಳ್ಳೆ, ಅರಸೀಕೆರೆ ಮುಂತಾದ ಪ್ರದೇಶಗಳಲ್ಲೂ ಕೂಡ ಆಗಿಂದಾಗೆ ಚಿರತೆಗಳು ಕಾಣಿಸಿಕೊಳ್ತಾ ಇವೆ. ಮುಖ್ಯವಾಗಿ ಬೀದಿ ನಾಯಿಗಳೇ ಇವುಗಳಿಗೆ ಆಹಾರ ಅನ್ನುವಂಥದ್ದು. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 18,000 ಬೀದಿ ನಾಯಿಗಳನ್ನು ಈಗಾಗಲೇ ಗುರುತು ಮಾಡಿದ್ದಾರೆ. 18,000 ಬೀದಿ ನಾಯಿಗಳಿವೆ ಅನ್ನುವಂಥದ್ದು. ಜನರಿಗೆ ಒಂದು ರೀತಿಯ ಕಾಟವನ್ನು ಇವು ಕೊಡ್ತಾ ಇವೆ. ಆದರೆ ಅನಿವಾರ್ಯ ಅವುಗಳನ್ನು ಈಗ ಯಾವುದೇ ಕಾರಣಕ್ಕೂ ಅವುಗಳ ಒಂದು ಜೀವ ತೆಗೆಯುವುದಕ್ಕೆ ಅವಕಾಶ ಇಲ್ಲ. ಪ್ರಾಣಿ ಪ್ರಿಯರು ಭಾಳ ಆ್ಯಕ್ಟಿವ್ ಆಗಿದ್ದಾರೆ ಇಲ್ಲಿ, ಮತ್ತು ಅದು ಸರಿಯಲ್ಲ ಕೂಡ. ಸೊ ಬೀದಿ ನಾಯಿಗಳಿಗೆ ಒಂದು ಶೆಲ್ಟರ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಜಾಗವನ್ನು ಗುರುತಿಸುವ ಕಾರ್ಯ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಗ್ತಾ ಇದೆ. ಅದು ಉಪ್ಪೂರು ಪರಿಸರದಲ್ಲಿ ಅಂತಾಯಿತು, ಅನಂತರ ಕುಂದಾಪುರ ಬೈಂದೂರು ಭಾಗದಲ್ಲೂ ಕೂಡ ಈ ಬಗ್ಗೆ ಜಾಗದ ಒಂದು ಪರಿಶೀಲನೆ ನಡೀತಾ ಇದೆ. ಆದರೆ ಎಲ್ಲ ಕಡೆ ಜನರ ವಿರೋಧಗಳು ಕೂಡ ಬರ್ತಾ ಇರುವಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಬೀದಿ ನಾಯಿಗಳ ಕಾಟ ವಿಪರೀತ ಆಗಿದೆ. ಆ ಬೀದಿ ನಾಯಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಬರುವಂಥ ಚಿರತೆಗಳು, ಆಹಾರವಾಗಿ ತೆಗೆದುಕೊಳ್ಳುವ ಒಂದು ಆಹಾರದ ನಿರೀಕ್ಷೆಯಲ್ಲಿ ಬರುವಂಥ ಚಿರತೆಗಳು, ಸಾಕು ನಾಯಿಗಳನ್ನು ಕೂಡ ಟಾರ್ಗೆಟ್ ಮಾಡುವಂಥದ್ದನ್ನು ಪದೇ ಪದೇ ನಾವು ನೋಡಿದ್ದೇವೆ. ಸೊ ಅರಣ್ಯ ಇಲಾಖೆಗೆ ಇದೊಂದು ಸವಾಲು. ಭಾಳ ಮುಖ್ಯವಾಗಿ ಏಕಕಾಲದಲ್ಲಿ ಅನೇಕ ಕಡೆಗಳಲ್ಲಿ ಚಿರತೆ ಕಾಣಿಸಿಕೊಂಡ್ರೆ ಅರಣ್ಯ ಇಲಾಖೆಯು ಏನು ಮಾಡೋದಕ್ಕಾಗೋದಿಲ್ಲ. ಭಾಳ ಲಿಮಿಟೆಡ್ ಆದ ಬೋನಿನ ವ್ಯವಸ್ಥೆ ಅವರಲ್ಲಿ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಅವರು ಅನಿವಾರ್ಯವಾಗಿ ಕೆಲವು ಕಡೆ ಗಮನ ಕೊಡುವುದಿಲ್ಲ. ಇದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಗದ್ದೆ ಇತ್ಯಾದಿ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ನಗರದಲ್ಲೂ ಕೂಡ, ಅಂದರೆ ಈಗ ಮಣಿಪಾಲ ಮುಂತಾದ ಕಡೆಗಳಿಗೆ ಇವತ್ತಿಗೂ ಕೂಡ ಒಂದು ಗ್ರಾಮೀಣ ಭಾಗದ ಸಂಪರ್ಕ ಇದೆ. ಮಣಿಪಾಲದಲ್ಲೂ ಅನೇಕ ಬಾರಿ ಚಿರತೆ ಕಾಣಿಸಿಕೊಂಡಿತ್ತು. ಈಗ ಮಣಿಪಾಲದ ಅಕ್ಕಪಕ್ಕದ ಆತ್ರಾಡಿ ಮುಂತಾದ ಕಡೆಗಳಲ್ಲೂ ಕೂಡ ಚಿರತೆ ಕಾಣಿಸಿಕೊಳ್ತಾ ಇದೆ. ಇದಕ್ಕೊಂದು ಪರಿಹಾರ ಬೇಕು. ಅರಣ್ಯ ಇಲಾಖೆಗೆ ಇದನ್ನು ನಿಭಾಯಿಸುವಂಥದ್ದು ಬಹಳ ದೊಡ್ಡ ಸವಾಲಾಗಿ ಮಾರ್ಪಟ್ಟಿದೆ. ಕೆಲವಾದರೂ ಚಿರತೆಗಳನ್ನು ಸೆರೆ ಹಿಡಿದು ಸುರಕ್ಷಿತವಾಗಿ ಬಿಡುವ ಮೂಲಕ ಒಂದು ಜನರ ನೆಮ್ಮದಿಗೆ ಅರಣ್ಯ ಇಲಾಖೆ ಕಾರಣ ಆಗಬೇಕಾಗಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.